ಲಾಸ್ಟ್ ವಿಡಿಯೋದಲ್ಲಿ ಕನ್ಸ್ಟ್ರಕ್ಷನ್ ಆಫ್ ಅನಾಲಿಟಿಕ್ ಫಂಕ್ಷನ್, ಅದರಲ್ಲಿ ಮಿಲ್ನೆ ಥಾಮ್ಸನ್ ಮೆಥಡ್ ಅಂದರೆ ಏನು ಅಂತ ಹೇಳಿ ನೋಡಿದ್ವು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು 2 ಎಕ್ಸಾಂಪಲ್ಸ್ಗಳನ್ನು ಕೂಡ ನೋಡಿದ್ವು. ಈ ವಿಡಿಯೋದಲ್ಲಿ ಇನ್ನೂ ಕೆಲವು ಎಕ್ಸಾಂಪಲ್ಸ್ಗಳನ್ನು ನೋಡೋಣ. ಇನ್ ದಟ್ ಫಸ್ಟ್ ಒನ್, ಕನ್ಸ್ಟ್ರಕ್ಟ್ ದ ಅನಾಲಿಟಿಕ್ ಫಂಕ್ಷನ್ ಹೂಸ್ ರಿಯಲ್ ಪಾರ್ಟ್ ಈಸ್ ಯು ಇಸ್ ಈಕ್ವಲ್ ಟು ಇ ಪವರ್ ಎಕ್ಸ್ ಇಂಟು ಎಕ್ಸ್ ಕಾಸ್ ವೈ ಮೈನಸ್ ವೈ ಸೈನ್ ವೈ. ಓಕೆ, ಇಲ್ಲಿ ರಿಯಲ್ ಪಾರ್ಟ್ ಕೊಟ್ಟಿದ್ದಾರೆ. ನಾವೇನು ಮಾಡಬೇಕು, ಒಂದು ಅನಾಲಿಟಿಕ್ ಫಂಕ್ಷನ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಓಕೆ, ಏನು ಸೊಲ್ಯೂಷನ್ ಏನು ಯು ಕೊಟ್ಟಿದ್ದಾರಲ್ವಾ, ಯು ಇಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ, ಯು ಇಸ್ ಈಕ್ವಲ್ ಟು ದಿಸ್ ಒನ್ ಕೊಟ್ಟಿದ್ದಾರಲ್ವ. ಇದು ಹೀಗೆ ಬರ್ಕೊಳ್ಬೋದಲ್ವ, ಇ ಪವರ್ ಎಕ್ಸ್ ಇಂಟು ಎಕ್ಸ್ ಕಾಸ್ ವೈ ಮೈನಸ್ ಇ ಪವರ್ ಎಕ್ಸ್ ಇಂಟು ವೈ ಸೈನ್ ವೈ. ಸ್ಪ್ಲಿಟ್ ಮಾಡಬಾರ್ದೆ ಅಷ್ಟೇ. ಓಕೆ, ನಾವು partially differentiate this with respect to x. We get ux is equal to product rule, first function into differentiation of second function, that is 1, plus second function into differentiation of first function, that is e power x into cos y minus e power x into y sin y ಅಲ್ವಾ. ನಾವು uy ಏನಾಗುತ್ತೆ, ಇದನ್ನ ಸ್ಪ್ಲಿಟ್ ಮಾಡಿ ಬರೀರಿ. ದಟ್ ಇಂಪ್ಲಾಯ್ಸ್ ux ಹೇಗೆ ಬರ್ಕೊಳ್ಬೋದು, e power x into cos y plus x into e power x into cos y ಅಲ್ವಾ, ಮೈನಸ್ e power x into y sin y ಓಕೆ, ದಿಸ್ ಇಸ್ ux. ಈಗ uy ಅಂದರೆ ಪಾರ್ಷಲಿ ಡಿಫರೆನ್ಷಿಯೇಟ್ ಗಿವನ್ u ವಿತ್ ರೆಸ್ಪೆಕ್ಟ್ ಟು y, ವಿ ಗೆಟ್ uy is equal to ಏನಾಯಿತು, ದಿಸ್ ಇಸ್ keep as it is, e power x into x keep as it is, differentiation of cos y is minus sin y minus e power x. Now product rule, first function y, differentiation of sin y is cos y plus first function into differentiation of sin y plus second function sin y into differentiation of y, that is just 1. ಓಕೆ, ಇದನ್ನ ಸ್ಪ್ಲಿಟ್ ಮಾಡಿ ಬರ್ರಿ. ಏನಾಯಿತು, ಯು ವೈ ಇಸ್ ಈಕ್ವಲ್ ಟು ಮೈನಸ್ ಇ ಪವರ್ ಎಕ್ಸ್ ಇಂಟು ಎಕ್ಸ್ ಸೈನ್ ವೈ ಮೈನಸ್ ಇ ಪವರ್ ಎಕ್ಸ್ ಇಂಟು ವೈ ಕಾಸ್ ವೈ ಮೈನಸ್ ಇ ಪವರ್ ಎಕ್ಸ್ ಇಂಟು ಸೈನ್ ವೈ. ದಿಸ್ ಇಸ್ ವಾಟ್ ಯು ವೈ ಸಿಕ್ತು. ಈಗೇನು ಕನ್ಸ್ಟ್ರಕ್ಷನ್ ಅಂದರೆ ನಮಗೆ ಗೊತ್ತಿದೆ, ಎಫ್ ಆಫ್ ಝೆಡ್ ಇಸ್ ಅನಾಲಿಟಿಕ್ ಅಂತ ಹೇಳಿದರೆ ಕ್ಲಿಯರ್ಲಿ ಎಫ್ ಡ್ಯಾಶ್ ಆಫ್ ಝೆಡ್ ಎಕ್ಸಿಸ್ಟ್ ಆಗುತ್ತೆ ಅಲ್ವಾ. ದಟ್ ಎಫ್ ಡ್ಯಾಶ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಏನು, ಯು ಎಕ್ಸ್ ಪ್ಲಸ್ ಐ ವಿ ಎಕ್ಸ್. ನನಗೆ ಇಲ್ಲಿ ವಿ ಎಕ್ಸ್ ಗೊತ್ತಿಲ್ಲ. ಸಿ ಆರ್ ಇಕ್ವೇಷನಿಂದ ಹೇಗೆ ಬರ್ಕೊಳ್ಬೋದು, ಸಿ ಆರ್ ಇಕ್ವೇಷನ್ಸ್ ಏನು, ಯು ಎಕ್ಸ್ ಇಸ್ ಈಕ್ವಲ್ ಟು ವಿ ವೈ ಆ್ಯಂಡ್ ಯು ವೈ ಇಸ್ ಈಕ್ವಲ್ ಟು ಮೈನಸ್ ವಿ ಎಕ್ಸ್ ಅಲ್ವಾ. ಈ ವಿ ಎಕ್ಸನ್ನು ನಾವು ಮೈನಸ್ ಯು ವೈಯಿಂದ ರೀಪ್ಲೇಸ್ ಮಾಡ್ಬೋದಲ್ವಾ. ದಟ್ ಈಸ್ ಈಕ್ವಲ್ ಟು ಯು ಎಕ್ಸ್ ಮೈನಸ್ ಐ ಯು ವೈ ದಟ್ ಈಸ್ ಈಕ್ವಲ್ ಟು ಎಫ್ ಡ್ಯಾಶ್ ಆಫ್ ಝೆಡ್. ಈಗೇನಾಯಿತು, ಎಫ್ ಡ್ಯಾಶ್ ಆಫ್ ಝೆಡ್ ಈಸ್ ಈಕ್ವಲ್ ಟು ದಿಸ್ ಯು ಎಕ್ಸನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಇ ಪವರ್ ಎಕ್ಸ್ ಇಂಟು ಕಾಸ್ ವೈ ಪ್ಲಸ್ ಎಕ್ಸ್ ಇಂಟು ಇ ಪವರ್ ಎಕ್ಸ್ ಇಂಟು ಕಾಸ್ ವೈ ಮೈನಸ್ ಇ ಪವರ್ ಎಕ್ಸ್ ಇಂಟು ವೈ ಸೈನ್ ವೈ ಮೈನಸ್ ವೈ ಪ್ಲಸ್ ಐ ಇಂಟು ಮೈನಸ್ ವೈ, ಇದು ಇಷ್ಟರ ಮೈನಸ್ ಪ್ಲಸ್ ಐ ಇಂಟು ಏನಾಗುತ್ತೆ, ಇ ಪವರ್ ಎಕ್ಸ್ ಇಂಟು ಎಕ್ಸ್ ಸೈನ್ ವೈ ಮೈನಸ್ ಇದು ಪ್ಲಸ್ ಆಗುತ್ತಲ್ವ, ಇ ಪವರ್ ಎಕ್ಸ್ ಇಂಟು ವೈ ಕಾಸ್ ವೈ ಪ್ಲಸ್ ಇ ಪವರ್ ಎಕ್ಸ್ ಇಂಟು ಸೈನ್ ವೈ. ನಾವು ರೀಪ್ಲೇಸ್ ಎಕ್ಸ್ ಬೈ ಝೆಡ್, ನಾವು ರಿಪ್ಲೇಸ್ x by z and y by 0 one can get ಏನು ಸಿಕ್ತು ನಮಗೆ, ಇಲ್ಲಿರುವ ಎಕ್ಸನ್ನು ಝೆಡ್ ಇಂದ ವೈನ 0 ಇಂದ ರೀಪ್ಲೇಸ್ ಮಾಡಿದರೆ ವಿ ಗೆಟ್ ಎಫ್ ಡ್ಯಾಶ್ ಆಫ್ ಝೆಡ್ ಇಸ್ ಈಕ್ವಲ್ ಟು ಇ ಪವರ್ ಎಕ್ಸ್ ಇಂಟು ಕಾಸ್ 0 ಇಸ್ ಇ ಪವರ್ ಎಕ್ಸ್ ಅಂದರೆ ಇ ಪವರ್ ಝೆಡ್ ಅಲ್ವಾ, ಕಾಸ್ 0 ಕಾಸ್ ವೈ ಅಂದರೆ ಕಾಸ್ ವೈಗೆ 0 ಹಾಕಿದರೆ ಕಾಸ್ 0 ಇಸ್ 1 ಪ್ಲಸ್ ದಿಸ್ ಇಸ್ ಝಡ್ ಇಂಟು ಇ ಪವರ್ ಝೆಡ್. ಓಕೆ, ಇದು ಸೈನ್ 0 ಅಂದರೆ ದಿಸ್ ಟರ್ಮ್ ವ್ಯಾನಿಷಸ್, ದಿಸ್ ಟರ್ಮ್ ಆಲ್ಸೋ ವ್ಯಾನಿಷಸ್ ಅಲ್ವಾ. ಬಿಕಾಸ್ ಯಾಕೆ, ಸೈನ್ ಟರ್ಮ್ ಇದೆ, ಸೈನ್ ವೈ ಇದೆ, ವೈ ಅಂದರೆ 0, ಸೈನ್ 0 ಮೀನ್ಸ್ 0 ಅಲ್ವಾ.
ಈ ಟರ್ಮ್ ವ್ಯಾನಿಷ್ ಆಗುತ್ತೆ. ಇಲ್ಲಿ y ಇದೆ, ಹಾಗಾಗಿ ಈ ಟರ್ಮ್ ವ್ಯಾನಿಷ್ ಆಗುತ್ತೆ. ಏನು ಇಷ್ಟು ಉಳಿತು ನಮಗೆ. ನಾವು ಅಪಾನ್ ಇಂಟಿಗ್ರೇಷನ್ ಏನು ಎಫ್ ಆಫ್ ಝೆಡ್ ಬೇಕು ನನಗೆ. ಎಫ್ ಆಫ್ ಝೆಡ್ ಅಂದರೆ ಇಂಟಿಗ್ರೇಷನ್ ಮಾಡಬೇಕು ನಾವು. ಅಪಾನ್ ಇಂಟಿಗ್ರೇಷನ್ ವಿ ಗೆಟ್ ಏನು ಸಿಕ್ತು ನಮಗೆ? ವಿ ಗೆಟ್ ಏನು ಸಿಗುತ್ತೆ? ಎಫ್ ಆಫ್ ಝೆಡ್ ಇಸ್ ಈಕ್ವಲ್ ಟು ಇ ಪವರ್ ಝೆಡ್. ಇಲ್ಲಿ ಪ್ಲಸ್ ಫಸ್ಟ್ ಫಂಕ್ಷನ್ ಇಸ್ ಝೆಡ್, ಇಂಟಿಗ್ರೇಷನ್ ಆಫ್ ಇ ಪವರ್ ಝೆಡ್, ದಟ್ ಈಸ್ ಇ ಪವರ್ ಝೆಡ್, ಮೈನಸ್ ಡಿಫರೆನ್ಸಿಯೇಷನ್ ಆಫ್ ಫಸ್ಟ್ ಫಂಕ್ಷನ್ ಇಸ್ 1, ಇಂಟಿಗ್ರೇಷನ್ ಆಫ್ ಇ ಪವರ್ ಝೆಡ್ ಇಸ್ ಇ ಪವರ್ ಝೆಡ್ ಪ್ಲಸ್ ಸಿ. ಇಲ್ಲಿ ಪ್ಲಸ್ ಇ ಪವರ್ ಝೆಡ್ ಮೈನಸ್ ಇ ಪವರ್ ಝೆಡ್ ಗೆಟ್ ಕ್ಯಾನ್ಸಲ್. ಏನು ಉಳಿತು? ಎಫ್ ಆಫ್ ಝೆಡ್ ಇಸ್ ಈಕ್ವಲ್ ಟು ಝೆಡ್ ಇಂಟು ಇ ಪವರ್ ಝೆಡ್ ಪ್ಲಸ್ ಸಿ ಉಳಿತಲ್ವಾ? ದಿಸ್ ಇಸ್ ದ ರಿಕ್ವೈರ್ಡ್ ಅನಾಲಿಟಿಕ್ ಫಂಕ್ಷನ್. ಓಕೆ, ಏನು ಯು ಕೊಟ್ಟಿದ್ರು ನಾವು ಅನಾಲಿಟಿಕ್ ಫಂಕ್ಷನ್ ಎಫ್ ಆಫ್ ಝೆಡ್ ಅನ್ನು ಕನ್ಸ್ಟ್ರಕ್ಟ್ ಮಾಡಿದ್ವು. ಓಕೆ, ನೆಕ್ಸ್ಟ್ ಇದರ ಇಮ್ಯಾಜಿನರಿ ಪಾರ್ಟನ್ನು ಫೈಂಡ್ ಔಟ್ ಮಾಡೋಣ. ಏನಾಗುತ್ತೆ ನೋಡೋಣ. ಇಮ್ಯಾಜಿನರಿ ಪಾರ್ಟ್ ಇಲ್ಲಿ ಎಫ್ ಆಫ್ ಝೆಡ್ ಅಂದರೆ ಏನು? ಎಫ್ ಆಫ್ ಝೆಡ್ ಇಸ್ ಈಕ್ವಲ್ ಟು ಯು ಪ್ಲಸ್ ಐ ವಿ ಅಲ್ವಾ? ಯು ಪ್ಲಸ್ ಐ ವಿ ಇಸ್ ಈಕ್ವಲ್ ಟು ಝೆಡ್ ಇಸ್ ಎಕ್ಸ್ ಪ್ಲಸ್ ಐ ವೈ ಇ ಪವರ್ ಝೆಡ್ ಇಸ್ ಏನು? ಎಕ್ಸ್ ಪ್ಲಸ್ ಐ ವೈ ಪ್ಲಸ್ ಸಿ ದಟ್ ಈಸ್ ಯು ಪ್ಲಸ್ ಐ ವಿ ಇಸ್ ಈಕ್ವಲ್ ಟು, ಇದನ್ನು ಹೀಗೆ ಬರ್ಕೊಳ್ಬೋದಾ ನೋಡಿ? ಯು ಪ್ಲಸ್ ಐ ವಿ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಐ ವೈ ಇ ಪವರ್ ಎಕ್ಸ್ ಇಂಟು ಇ ಪವರ್ ಐ ವೈ ಪ್ಲಸ್ ಸಿ ಅಂತ ಬರ್ಕೊಳ್ಬೋದಲ್ವಾ? ದಟ್ ಇಂಪ್ಲೈಸ್ ಯು ಪ್ಲಸ್ ಐ ವಿ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಐ ವೈ ಇಂಟು ಇ ಪವರ್ ಎಕ್ಸ್. ಇ ಪವರ್ ಐ ವೈನ ಹೇಗೆ ಬರ್ಕೊಳ್ಬೋದು? ಬೈ ಯೂಸಿಂಗ್ ಯೂಲರ್ಸ್ ಫಾರ್ಮುಲಾ ಏನು? ಇ ಪವರ್ ಐ ತೀಟಾ ಇಸ್ ಈಕ್ವಲ್ ಟು ಕಾಸ್ ತೀಟಾ ಪ್ಲಸ್ ಐ ಸೈನ್ ತೀಟಾ ಅಲ್ವಾ? ದಿಸ್ ಇಸ್ ಯೂಲರ್ಸ್ ಫಾರ್ಮುಲಾ. ಈ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ಇಲ್ಲಿ ಹೇಗೆ ಬರ್ಕೊಳ್ಬೋದು? ಇನ್ ಪ್ಲೇಸ್ ಆಫ್ ತೀಟಾ ಹಿಯರ್ ಇಸ್ ವೈ ಅಲ್ವಾ? ಕಾಸ್ ವೈ ಪ್ಲಸ್ ಐ ಸೈನ್ ವೈ ಪ್ಲಸ್ ಸಿ ಅಂತ ಬರಿಬೋದಲ್ವಾ? ನಾವು ಸ್ಪ್ಲಿಟ್ ಮಾಡಿ ಬರೀರಿ. ವಿ ಗೆಟ್ ಯು ಪ್ಲಸ್ ಐ ವಿ ಇಸ್ ಈಕ್ವಲ್ ಟು ಎಕ್ಸ್ ಇಂಟು ಇ ಪವರ್ ಎಕ್ಸ್ ಇಂಟು ಕಾಸ್ ವೈ, ಎಕ್ಸ್ ಇಂಟು ಇ ಪವರ್ ಎಕ್ಸ್ ಇಂಟು ಕಾಸ್ ವೈ, ಎಕ್ಸ್ ಇಂಟು ಇ ಪವರ್ ಎಕ್ಸ್ ಇಂಟು ಪ್ಲಸ್ ಐ ಸೈನ್ ವೈ ಅಂದರೆ ಪ್ಲಸ್ ಐ ಇಂಟು ಎಕ್ಸ್ ಇಂಟು ಇ ಪವರ್ ಎಕ್ಸ್ ಇಂಟು ಸೈನ್ ವೈ ಪ್ಲಸ್ ಐ ಇಂಟು ವೈ ಇಂಟು ಇ ಪವರ್ ಎಕ್ಸ್ ಇಂಟು ಕಾಸ್ ವೈ ಪ್ಲಸ್ ಐ ಇಂಟು ಐ ಸ್ಕ್ವೇರ್ ಅಂದರೆ ಮೈನಸ್ ಆಗುತ್ತಲ್ವಾ? ದಿಸ್ ಬಿಕಮ್ಸ್ ಮೈನಸ್ ವೈ ಇಂಟು ಇ ಪವರ್ ಎಕ್ಸ್ ಇಂಟು ಸೈನ್ ವೈ ಅಲ್ವಾ? ಪ್ಲಸ್ ಸಿ. ಇಲ್ಲಿ ರಿಯಲ್ ಮತ್ತು ಇಮ್ಯಾಜಿನರಿ ಪಾರ್ಟನ್ನು ಸಪ್ರೇಟ್ ಮಾಡಿ. ವಾಟ್ ವಿ ಗೆಟ್? ಯು ಪ್ಲಸ್ ಐ ವಿ ಇಸ್ ಈಕ್ವಲ್ ಟು ಎಕ್ಸ್ ಇ ಪವರ್ ಎಕ್ಸ್ ಕಾಸ್ ವೈ ಮೈನಸ್ ವೈ ಇಂಟು ಇ ಪವರ್ ಎಕ್ಸ್ ಇಂಟು ಸೈನ್ ವೈ ಪ್ಲಸ್ ಐ ಇಂಟು ಏನು ಎಕ್ಸ್ ಇ ಪವರ್ ಎಕ್ಸ್ ಸೈನ್ ವೈ ಪ್ಲಸ್ ವೈ ಇಂಟು ಇ ಪವರ್ ಎಕ್ಸ್ ಇಂಟು ಕಾಸ್ ವೈ ಪ್ಲಸ್ ಸಿ ಅಲ್ವಾ? ಇಲ್ಲಿ ನಮ್ಗೆ ಇಮ್ಯಾಜಿನರಿ ಪಾರ್ಟ್ ಬೇಕು. ಇಮ್ಯಾಜಿನರಿ ಪಾರ್ಟ್ ಇಸ್ ದಿಸ್ ಒನ್ ಅಲ್ವಾ? ಅದನ್ನ ಹೇಗೆ ಬರ್ಕೊಳ್ಬೋದು? ವಿ ಇಸ್ ಈಕ್ವಲ್ ಟು ನೋಡಿ, ಇಲ್ಲಿ ಇ ಪವರ್ ಎಕ್ಸ್ ಕಾಮನ್ ಇದೆ ಅಲ್ವಾ ಎರಡರಲ್ಲೂ? ಇ ಪವರ್ ಎಕ್ಸ್ ಇಂಟು ಎಕ್ಸ್ ಸೈನ್ ವೈ ಪ್ಲಸ್ ವೈ ಕಾಸ್ ವೈ ಅಂತ ಬರೀಬೋದಲ್ವಾ? ವೈ ಕಾಸ್ ವೈ ಪ್ಲಸ್ ಸಿ ಪ್ಲಸ್ ಇಂಟಿಗ್ರೇಷನ್ ಕಾನ್ಸ್ಟೆಂಟ್ ಸಿ. ದಿಸ್ ಇಸ್ ದ ರಿಕ್ವೈರ್ಡ್ ಇಮ್ಯಾಜಿನರಿ ಪಾರ್ಟ್. ಕೊಟ್ಟಿರುವ ಯು ಕೊಟ್ಟಿದ್ರು, ನಾವೊಂದು ಅನಾಲಿಟಿಕ್ ಫಂಕ್ಷನ್ನ ಯು ಕೊಟ್ಟಿದ್ರು ದಿಸ್ ಒನ್, ನಾವು ಅನಾಲಿಟಿಕ್ ಫಂಕ್ಷನ್ನ ಕನ್ಸ್ಟ್ರಕ್ಟ್ ಮಾಡಿದ್ವು, ದಟ್ ಈಸ್ ದಿಸ್ ಒನ್, ಆ್ಯಂಡ್ ದೆನ್ ಅದರ ಇಮ್ಯಾಜಿನರಿ ಪಾರ್ಟನ್ನು ಫೈಂಡ್ ಔಟ್ ಮಾಡೋದು, ದಟ್ ಈಸ್ ದಿಸ್ ಒನ್. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್. Find the analytic function whose real part is u is equal to e power x cos y plus xy. Also find its imaginary part. ಏನು ಕೊಟ್ಟಿರುವ ಫಂಕ್ಷನಿನ ಕೊಟ್ಟಿರುವ ಏನು ರಿಯಲ್ ಫಂಕ್ಷನ್ ಕೊಟ್ಟಿದ್ದಾರೆ ಅಲ್ವಾ? ಅಂದರೆ ರಿಯಲ್ ಪಾರ್ಟ್ ಕೊಟ್ಟಿದ್ದಾರೆ, ಸಮ್ ಯು ಕೊಟ್ಟಿದ್ದಾರೆ. ನಾವು ಅನಲಿಟಿಕ್ ಫಂಕ್ಷನ್ನ ಕನ್ಸ್ಟ್ರಕ್ಟ್ ಮಾಡಬೇಕು, ಆಮೇಲೆ ಅದರ ಇಮ್ಯಾಜಿನರಿ ಪಾರ್ಟನ್ನು ಫೈಂಡ್ ಔಟ್ ಮಾಡಬೇಕು. ಓಕೆ, ನಾವು ಸೊಲ್ಯೂಷನ್ ಏನು ಕೊಟ್ಟಿದ್ದಾರೆ? ಯು ಇಸ್ ಈಕ್ವಲ್ ಟು ಇ ಪವರ್ ಎಕ್ಸ್ ಇಂಟು ಕಾಸ್ ವೈ ಪ್ಲಸ್ ಎಕ್ಸ್ ವೈ ಕೊಟ್ಟಿದ್ದಾರಲ್ವ? ಪ್ಲಸ್ ಎಕ್ಸ್ ವೈ ಗಿವನ್. ಈಗ ಏನು ಫಸ್ಟು ಯು ಎಕ್ಸ್ ಫೈಂಡ್ ಔಟ್ ಮಾಡಿ. ಯು ಎಕ್ಸ್ ಏನಾಗುತ್ತೆ? ಯು ಎಕ್ಸ್ ಇಸ್ ಈಕ್ವಲ್ ಟು ಇ ಪವರ್ ಎಕ್ಸ್ ಇಂಟು ಕಾಸ್ ವೈ ಪ್ಲಸ್ ವೈ ಅಲ್ವಾ?
ಯು ವೈ ಏನಾಗುತ್ತೆ, ಯು ವೈ ಇಸ್ ಈಕ್ವಲ್ ಟು ಇ ಪವರ್ ಎಕ್ಸ್ ಇಂಟು ಮೈನಸ್ ಸೈನ್ ವೈ ಪ್ಲಸ್ ಎಕ್ಸ್ ಆಗುತ್ತೆ, ಪ್ಲಸ್ ಎಕ್ಸ್ ಆಗುತ್ತಲ್ವಾ. ನಾವು ಎಫ್ ಆಫ್ ಝೆಡ್ ಈಸ್ ಅನಾಲಿಟಿಕ್, ಎಫ್ ಆಫ್ ಝೆಡ್ ಈಸ್ ಅನಾಲಿಟಿಕ್ ಇಂಪ್ಲೈಸ್ ಏನು ಎಫ್ ಡ್ಯಾಶ್ ಆಫ್ ಝೆಡ್ ಎಕ್ಸಿಸ್ಟ್ ಆಗುತ್ತಲ್ವ, ಎಫ್ ಡ್ಯಾಶ್ ಆಫ್ ಝೆಡ್ ಎಕ್ಸಿಸ್ಟ್ ಆ್ಯಂಡ್ ದಟ್ ಈಸ್ ಈಕ್ವಲ್ ಟು ಏನು ಯು ಎಕ್ಸ್ ಪ್ಲಸ್ ಐ ವಿ ಎಕ್ಸ್, ಯು ಎಕ್ಸ್ ಪ್ಲಸ್ ಐ ವಿ ಎಕ್ಸ್. ಈ ವಿ ಎಕ್ಸನ್ನು ನಾವು ಮೈನಸ್ ಐ ಯು ವೈ ಇಂದ ಈ ವಿ ಎಕ್ಸನ್ನು ನಾವು ಮೈನಸ್ ಯು ವೈ ಇಂದ ರಿಪ್ಲೇಸ್ ಮಾಡ್ತೀವಿ. ದಿಸ್ ಇಸ್ ಐ ಯು ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಡ್ಯಾಶ್ ಆಫ್ ಝೆಡ್ ಅಲ್ವಾ. ವಾಟ್ ಇಸ್ ದಿಸ್? ದಿಸ್ ಇಸ್ ಬೈ ಸಿ ಆರ್ ಇಕ್ವೇಷನ್, ಬೈ ಸಿ ಆರ್ ಇಕ್ವೇಷನ್ಸ್, ಸಿ ಆರ್ ಇಕ್ವೇಷನ್ಸ್. ಯಾಕೆ ಹೀಗೆ ಮಾಡ್ತೀವಿ ಅಂದರೆ ನಮಗೆ ಯು ಎಕ್ಸ್ ಮತ್ತು ಯು ವೈ ಮಾತ್ರ ಗೊತ್ತಿದೆ, ವಿ ಎಕ್ಸ್ ಗೊತ್ತಿಲ್ಲ ಅಲ್ವಾ. ದಟ್ ಈಸ್ ಈಕ್ವಲ್ ಟು ಯು ಎಕ್ಸ್, ಯು ಎಕ್ಸ್ ಇಸ್ ವಾಟ್, ಇ ಪವರ್ ಎಕ್ಸ್ ಇಂಟು ಕಾಸ್ ವೈ ಪ್ಲಸ್ ವೈ ಮೈನಸ್ ಐ, ಅಂದರೆ ಮೈನಸ್ ಆಫ್ ದಿಸ್ ಟರ್ಮ್ ಏನಾಗುತ್ತೆ, ಪ್ಲಸ್ ಐ ಇಂಟು ದಿಸ್ ಟರ್ಮ್ ಗೆಟ್ ಪ್ಲಸ್ ಇ ಪವರ್ ಎಕ್ಸ್ ಇಂಟು ಸೈನ್ ವೈ, ದಿಸ್ ಟರ್ಮ್ ಗೆಟ್ ಮೈನಸ್, ದಟ್ ಈಸ್ ಮೈನಸ್ ಎಕ್ಸ್, ಓಕೆ, ಮೈನಸ್ ಎಕ್ಸ್. ಇಲ್ಲಿ now what is this? This is f dash of z. Now replace x by, now replace x by z and y by 0 and y by 0. We get ಏನು ಸಿಕ್ತು, f dash of z is equal to e power z into cos 0. This is 1, y is 0 and this term is also 0. this term ಏನಾಗುತ್ತೆ ಮೈನಸ್ ಐ ಝಡ್ ಅಲ್ವಾ, ಮೈನಸ್ ಐ ಝಡ್ ಸಿಕ್ತು. ಈಗ ಎಫ್ ಡ್ಯಾಶ್ ಆಫ್ ಝಡ್, ಇದು ಎಫ್ ಆಫ್ ಝಡ್ ಬೇಕು ಅಂದರೆ ಏನು ಮಾಡಬೇಕು, ಅಪಾನ್ ಇಂಟಿಗ್ರೇಷನ್ ಅಲ್ವಾ, ಅಪಾನ್ ಇಂಟಿಗ್ರೇಷನ್ ಒನ್ ವಿ ಗೆಟ್ ಏನು ಸಿಕ್ತು, ಎಫ್ ಆಫ್ ಝಡ್ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಇ ಪವರ್ ಝಡ್ ಇಸ್ ಇ ಪವರ್ ಝಡ್ ಮೈನಸ್ ಐ ಇಂಟು ಇಂಟಿಗ್ರೇಷನ್ ಆಫ್ ಝಡ್ ಇಸ್ z square by 2 plus integration constant c. Okay, integration constant c. ಏನು, this is the required analytic function f of z ಅಲ್ವಾ. ಏನು ಯು ಕೊಟ್ಟಿದ್ರು, ನಾವು ಅನಾಲಿಟಿಕ್ ಫಂಕ್ಷನ್ನ ಕನ್ಸ್ಟ್ರಕ್ಟ್ ಮಾಡ್ಲಿಕ್ಕೆ ಹೇಳಿದ್ರು, ಕನ್ಸ್ಟ್ರಕ್ಟ್ ಮಾಡಿದ್ರು. ದಟ್ ಈಸ್ ವಾಟ್ ಎಫ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಇ ಪವರ್ ಝೆಡ್ ಮೈನಸ್ ಐ ಝೆಡ್ ಸ್ಕ್ವೇರ್ ಬೈ 2 ಪ್ಲಸ್ ಸಿ. ಈಗ ನೆಕ್ಸ್ಟ್ ಏನು ಹೇಳಿದ್ದಾರೆ, ಇಮ್ಯಾಜಿನರಿ ಪಾರ್ಟನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಇಮ್ಯಾಜಿನರಿ ಪಾರ್ಟನ್ನು ಫೈಂಡ್ ಔಟ್ ಮಾಡಬೇಕು ಅಂದರೆ ಏನು ಮಾಡಬೇಕು, ದಿಸ್ ಎಫ್ ಆಫ್ ಝೆಡನ್ನು ಹೇಗೆ ಬರ್ಕೊಳ್ಬೋದು, ಎಫ್ ಆಫ್ ಝೆಡನ್ನು ಯು ಪ್ಲಸ್ ಐ ವಿ ಅಂತ ಬರ್ಕೊಳ್ಬೋದಲ್ವ, ಈಸ್ ಈಕ್ವಲ್ ಟು ಇ ಪವರ್ ಝೆಡ್ ಹೇಗೆ ಬರ್ಕೊಳ್ಳೋದು, ಇ ಪವರ್ ಎಕ್ಸ್ ಪ್ಲಸ್ ಐ ವೈ ಮೈನಸ್ ಐ ಇಂಟು ಝೆಡ್ ಸ್ಕ್ವೇರನ್ನು ಹೇಗೆ ಬರ್ಕೊಳ್ಬೋದು, ಎಕ್ಸ್ ಪ್ಲಸ್ ಐ ವೈ ಹೋಲ್ ಸ್ಕ್ವೇರ್ ಡಿವೈಡ್ ಬೈ 2 ಪ್ಲಸ್ ಸಿ. ನಾವು ಇದನ್ನು ಸ್ಪ್ಲಿಟ್ ಮಾಡಿ ಬರ್ರಿ, ಯು ಪ್ಲಸ್ ಐ ವಿ ಇಸ್ ಈಕ್ವಲ್ ಟು ಹೇಗೆ ಬರಿಬೋದು, ಇ ಪವರ್ ಎಕ್ಸ್ ಇಂಟು ಇ ಪವರ್ ಐ ವೈ ಮೈನಸ್ ಐ ಇಂಟು ಇದನ್ನ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲ್ಲಿದೆ ಅಲ್ವಾ, ಪ್ಲಸ್ ಐ ಇಂಟು 2 ಟೈಮ್ಸ್ ಎಕ್ಸ್ ವೈ ಪ್ಲಸ್ ಸಿ ಹೋಲ್ ಡಿವೈಡ್ ಬೈ 2 ಪ್ಲಸ್ ಸಿ ಅಲ್ವಾ. ನಾವು ಯು ಪ್ಲಸ್ ಐ ವಿ ಇಸ್ ಈಕ್ವಲ್ ಟು ಇನ್ನು ಹೀಗೆ ಬರ್ಕೊಡ್ಬೋದಲ್ವಾ, ಇ ಪವರ್ ಐ ವೈನ by using Euler's formula ಹೇಗೆ ಬರಿಬೋದು, Euler's formula is e power I theta is equal to cos theta plus I sin theta ಅಲ್ವಾ. in place of theta we have y, this becomes cos y plus I sin y ಅಲ್ವಾ, cos y plus I sin y minus I into x square minus y square plus I into 2xy divide by 2 plus c. Now multiplied throughout by 2 we get u plus iv is equal to 2 times e power x into cos y plus I into sin y minus I into x square minus y square plus I 2xy plus 2c ಆಯ್ತಲ್ವಾ, ಪ್ಲಸ್ 2c ಆಯಿತು. ನೆಕ್ಸ್ಟ್ ಸ್ಟೆಪ್ ನೋಡಿ, ಯು ಪ್ಲಸ್ ಐ ವಿ ಇಸ್ ಈಕ್ವಲ್ ಟು ಏನಾಗುತ್ತೆ, ಇಸ್ ಈಕ್ವಲ್ ಟು ಇನ್ನು ಸ್ಪ್ಲಿಟ್ ಮಾಡಿ ಬರೀರಿ, ಏನು 2 e power x into cos y plus I into 2 e power x into sin y minus I x square minus into minus plus I y square minus into plus minus I into I square, that is minus 1, it becomes plus 2xy plus 2c. ಈಗ ನಾವು ಸಪರೇಟ್ ರಿಯಲ್ ಆ್ಯಂಡ್ ಇಮ್ಯಾಜಿನರಿ ಪಾರ್ಟ್, ಯು ಪ್ಲಸ್ ಐ ವಿ ಇಸ್ ಈಕ್ವಲ್ ಟು ರಿಯಲ್ ಪಾರ್ಟ್ ಯಾವುದ್ಯಾವುದು, ದಿಸ್ ಈಸ್ ಆ್ಯಂಡ್ ದಿಸ್ ಒನ್ ಅಲ್ವಾ, ದಿಸ್ 2 e ಪವರ್ ಎಕ್ಸ್ ಇಂಟು ಕಾಸ್ ವೈ ಪ್ಲಸ್ 2xy
ಅಲ್ವಾ 2xy ಪ್ಲಸ್ ಪ್ಲಸ್ ಏನು ಐ ಇಂಟು 2e⁻x ಇಂಟು ಸೈನ್ ವೈ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 2c ಅಲ್ವಾ. ಈಗ ನಮಗೆ ಯಾವುದು ಇಮ್ಯಾಜಿನರಿ ಪಾರ್ಟ್ ಬೇಕಿತ್ತು. ಇಮ್ಯಾಜಿನರಿ ಪಾರ್ಟ್ ಈಸ್ ವಾಟ್? ಇಮ್ಯಾಜಿನರಿ ಪಾರ್ಟ್ ಈಸ್ ಸಿಂಪ್ಲಿ ದಿಸ್ ಒನ್ ಅಲ್ವಾ, ದಿಸ್ ಇಸ್ ಇಮ್ಯಾಜಿನರಿ ಪಾರ್ಟ್. ವಾಟ್ ಇಸ್ ದ್ಯಾಟ್? ವಿ ಇಸ್ ಈಕ್ವಲ್ ಟು ಏನು 2e⁻x ಇಂಟು ಸೈನ್ ವೈ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 2c ನಾನು ಕೆ ಅಂತ ಬರಿತೀನಿ, ವೇರ್ ದಿಸ್ ಕೆ ಇಸ್ ಈಕ್ವಲ್ ಟು 2c. ಓಕೆ, ಕೆ ಇಸ್ 2c. ದಿಸ್ ಇಸ್ ದ ರಿಕ್ವೈರ್ಡ್ ಇಮ್ಯಾಜಿನರಿ ಪಾರ್ಟ್. ಏನೋ ಕೊಟ್ಟಿರುವ ಯು ಕೊಟ್ಟಿದ್ರು, ಆ ಯು ಇಂದ ನಾವು ಒಂದು ಅನಾಲಿಟಿಕ್ ಫಂಕ್ಷನ್ನ ಕನ್ಸ್ಟ್ರಕ್ಟ್ ಮಾಡಿದ್ದು, ದಟ್ ಈಸ್ ದಿಸ್ ಒನ್, ಆ್ಯಂಡ್ ಅದರ ಇಮ್ಯಾಜಿನರಿ ಪಾರ್ಟ್ ವಿ ನ ಫೈಂಡ್ ಔಟ್ ಮಾಡಿದ್ವು. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್. ಶೋ ದ್ಯಾಟ್ ಯು ಇಸ್ ಈಕ್ವಲ್ ಟು ಕಾಸ್ ಎಕ್ಸ್ ಇಂಟು ಕಾಸ್ ಹೈಪರ್ಬೋಲಿಕ್ y is harmonic and find the analytic function whose real part is u. ಓಕೆ, ಏನು ಅಂದರೆ ಈ ಕೊಟ್ಟಿರುವ ಯುನ ಹಾರ್ಮೋನಿಕ್ ಅಂತ ತೋರಿಸ್ಬೇಕು ಫಸ್ಟು, ಆಮೇಲೆ ಆ ಯು ಇಂದ ಅನಾಲಿಟಿಕ್ ಫಂಕ್ಷನ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಓಕೆ, ಅನಾಲಿಟಿಕ್ ಫಂಕ್ಷನ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಹಾರ್ಮೋನಿಕ್ ಅಂದರೆ ಏನು? ಹಾರ್ಮೋನಿಕ್ ಅಂದರೆ ಈ ಯುಗೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಆರ್ಡರ್ ಪಾರ್ಷಿಯಲ್ ಡೆರಿವೇಟಿವ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆ್ಯಂಡ್ ವೈ, ದಟ್ ಈಸ್ ಏನು ಯು ಎಕ್ಸ್ ಯು ವೈ ಆ್ಯಂಡ್ ಯು ಎಕ್ಸ್ ಎಕ್ಸ್ ಯು ವೈ ವೈ ಎಲ್ಲ ಎಕ್ಸಿಸ್ಟ್ ಆಗಬೇಕು. ಆ್ಯಂಡ್ ಇಟ್ ಮಸ್ಟ್ ಸ್ಯಾಟಿಸ್ಫೈ ಕೌಶಿ-ರೀಮನ್ ಇಕ್ವೇಷನ್, ದಟ್ ಈಸ್ ಏನು ಇಟ್ ಮಸ್ಟ್ ಸ್ಯಾಟಿಸ್ಫೈ ಲ್ಯಾಪ್ಲಾಸಸ್ ಇಕ್ವೇಷನ್, ದಟ್ ಈಸ್ ಯು ಎಕ್ಸ್ ಎಕ್ಸ್ ಪ್ಲಸ್ ಯು ವೈ ವೈ ಇಸ್ ಈಕ್ವಲ್ ಟು 0 ಅಲ್ವಾ. ವಾಟ್ ಇಸ್ ದಿಸ್? ದಿಸ್ ಇಸ್ ಲ್ಯಾಪ್ಲಾಸಸ್ ಇಕ್ವೇಷನ್. ಈ ಯುನ ಹಾರ್ಮೋನಿಕ್ ಅಂತ ಹೇಳಬೇಕು ಅಂದರೆ ನಾವು ಯು ಎಕ್ಸ್ ಯು ವೈ ಫೈಂಡ್ ಔಟ್ ಮಾಡಬೇಕು, ಹಾಗೆ ಯು ಎಕ್ಸ್ ಎಕ್ಸ್ ಯು ವೈ ವೈ ಫೈಂಡ್ ಔಟ್ ಮಾಡಬೇಕು. ಈ ಯು ಎಕ್ಸ್ ಎಕ್ಸ್ ಪ್ಲಸ್ ಯು ವೈ ವೈನ ಆ್ಯಡ್ ಮಾಡಿದರೆ 0 ಬಂತು ಅಂತ ಹೇಳಿದರೆ ಈ ಕೊಟ್ಟಿರೋ ಯುನ ನಾವು ಹಾರ್ಮೋನಿಕ್ ಅಂತ ಹೇಳ್ಬೋದಲ್ವಾ. ಈಗ ಹಾರ್ಮೋನಿಕ್ ನೋಡೋಣ. ಓಕೆ, ಫಸ್ಟ್ ಸೊಲ್ಯೂಷನ್ ಕೊಟ್ಟಿರುವ ಇಕ್ವೇಷನ್ ಹಾರ್ಮೋನಿಕ್ ಅಂತ ತೋರಿಸ್ಬೇಕಲ್ವಾ. ಯು ಇಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ? ಯು ಇಸ್ ಈಕ್ವಲ್ ಟು ಗಿವನ್ ದಟ್ ಯು ಇಸ್ ಈಕ್ವಲ್ ಟು ಕಾಸ್ ಎಕ್ಸ್ ಇಂಟು ಕಾಸ್ ಹೈಪರ್ಬೋಲಿಕ್ ವೈ ಅಂತ ಕೊಟ್ಟಿದ್ದಾರಲ್ವಾ. ಕಾಸ್ ಎಕ್ಸ್ ಇಂಟು ಕಾಸ್ ಹೈಪರ್ಬೋಲಿಕ್ ವೈ, ಗಿವನ್ ದಟ್ ಯು ಇಸ್ ಈಕ್ವಲ್ ಟು ಕಾಸ್ ಎಕ್ಸ್ ಇಂಟು ಕಾಸ್ ಹೈಪರ್ಬೋಲಿಕ್ ವೈ. ಯು ಎಕ್ಸ್ ಏನಾಗುತ್ತೆ? ಯು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಸೈನ್ ಎಕ್ಸ್ ಇಂಟು ಕಾಸ್ ಹೈಪರ್ಬೋಲಿಕ್ ವೈ ಅಲ್ವಾ, ಕಾಸ್ ಹೈಪರ್ಬೋಲಿಕ್ ವೈ. ಯು ಎಕ್ಸ್ ಎಕ್ಸ್ ಏನಾಗುತ್ತೆ ಅಂದರೆ ಎಗೈನ್ ಪಾರ್ಷಿಯಲಿ ಡಿಫ್ರೆನ್ಷಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಓಕೆ, again partially differentiating with respect to x, we get ಏನು minus cos x into cos hyperbolic y ಅಲ್ವಾ, cos hyperbolic y. ಯು ಎಕ್ಸ್ ಸಿಕ್ತು, ಯು ಎಕ್ಸ್ ಎಕ್ಸ್ ಕೂಡ ಸಿಕ್ತು. ಅಂದರೆ ಫಸ್ಟ್ ಆರ್ಡರ್ ಪಾರ್ಷಿಯಲ್ ಡಿರೈವೇಟಿವ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆ್ಯಂಡ್ ಸೆಕೆಂಡ್ ಆರ್ಡರ್ ಪಾರ್ಷಿಯಲ್ ಡಿರೈವೇಟಿವ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಕೂಡ ಸಿಕ್ತು. ನಾವು ಫಸ್ಟ್ ಆರ್ಡರ್ ಪಾರ್ಷಿಯಲ್ ಡಿರೈವೇಟಿವ್ಸ್ ವಿತ್ ರೆಸ್ಪೆಕ್ಟ್ ಟು ವೈ ನೋಡೋಣ, ದಟ್ ಈಸ್ ಯು ವೈ ಇಸ್ ಈಕ್ವಲ್ ಟು ಏನು ಕಾಸ್ ಎಕ್ಸ್ ಇಂಟು this cos hyperbolic y becomes sin hyperbolic y alba, sin hyperbolic. Again partially differentiate with respect to y, we get uyy is equal to cos x into cos hyperbolic y, this is uy and this is uyy, that is this is first order partial derivative with respect to y and this is second order partial derivative with respect to y. ಈಗ ಇದನ್ನ ಹಾರ್ಮೋನಿಕ್ ಅಂತ ತೋರಿಸ್ಬೇಕು ಅಂದರೆ ದಿಸ್ ಆ್ಯಂಡ್ ದಿಸ್ ಸಮ್ ಮಾಡಬೇಕಲ್ವ, ದಟ್ ಈಸ್ ಯು ಎಕ್ಸ್ ಎಕ್ಸ್ ಪ್ಲಸ್ ಯು ವೈ ವೈ ಇಸ್ ಈಕ್ವಲ್ ಟು ಏನಾಗುತ್ತೆ ಮೈನಸ್ ಕಾಸ್ ಎಕ್ಸ್ ಇಂಟು ಕಾಸ್ ಹೈಪರ್ಬೋಲಿಕ್ ವೈ ಪ್ಲಸ್ ಕಾಸ್ ಎಕ್ಸ್ ಇಂಟು ಕಾಸ್ ಹೈಪರ್ಬೋಲಿಕ್ ವೈ. ಕ್ಲಿಯರ್ಲಿ plus cos hyperbolic y and minus cos hyperbolic y get cancelled. Clearly this is equal to 0 alva, and therefore this uxx plus uyy is clearly equal to 0, and therefore this u is harmonic alva, u is harmonic. Clearly this u have continuous first and second order partial derivatives with respect to x and y, and it satisfies Laplace's equation. Clearly this u is harmonic ಅಂತ ಆಯಿತು. ಈಗ ಏನು ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಅನಾಲಿಟಿಕ್ ಫಂಕ್ಷನ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಅನಾಲಿಟಿಕ್ ಫಂಕ್ಷನ್ ಕನ್ಸ್ಟ್ರಕ್ಟ್ ಮಾಡಬೇಕು ಅಂದರೆ ಏನು
ಸಿನ್ಸ್ ಎಫ್ ಆಫ್ ಝಡ್ ಇಸ್ ಅನಾಲಿಟಿಕ್ ಅಂದರೆ ಎಫ್ ಡ್ಯಾಶ್ ಆಫ್ ಝಡ್ ಎಕ್ಸಿಸ್ಟ್ ಆಗುತ್ತೆ ಅಲ್ವಾ, ಎಫ್ ಡ್ಯಾಶ್ ಆಫ್ ಝಡ್ ಎಕ್ಸಿಸ್ಟ್ ಆಗುತ್ತೆ. ವಾಟ್ ಇಸ್ ದಸ್ ದಟ್ ಎಫ್ ಡ್ಯಾಶ್ ಆಫ್ ಝಡ್ ಈಸ್ ಈಕ್ವಲ್ ಟು ಯು ಎಕ್ಸ್ ಪ್ಲಸ್ ಐ ವಿ ಎಕ್ಸ್, ಯು ಎಕ್ಸ್ ಪ್ಲಸ್ ಐ ವಿ ಎಕ್ಸ್. ಇಲ್ಲಿ ಅಬ್ಸರ್ವ್ ಮಾಡಿ, ಯು ಎಕ್ಸ್ ನಮಗೆ ಗೊತ್ತಿದೆ, ದಿಸ್ ಒನ್. ವಿ ಎಕ್ಸ್ ಗೊತ್ತಿಲ್ಲ. ಬೈ ಸಿ ಆರ್ ಇಕ್ವೇಷನ್ ಹೇಗೆ, ಸಿ ಆರ್ ಇಕ್ವೇಷನ್ ಏನು ಹೇಳುತ್ತೆ, ಸಿ ಆರ್ ಇಕ್ವೇಷನ್ಸ್ ಏನು ಹೇಳುತ್ತೆ, ಯು ಎಕ್ಸ್ ಇಸ್ ಈಕ್ವಲ್ ಟು ವಿ ವೈ ಆ್ಯಂಡ್ ಯು ವೈ ಇಸ್ ಈಕ್ವಲ್ ಟು ಮೈನಸ್ ವಿ ಎಕ್ಸ್ ಅನ್ನತ್ತಲ್ವ. ಈ ವಿ ಎಕ್ಸ್ ಪ್ಲೇಸಿಗೆ ಮೈನಸ್ ಯು ವೈ ಹಾಕಿದರೆ ಏನಾಗುತ್ತೆ, ಯು ಎಕ್ಸ್ ಮೈನಸ್ ಐ ಯು ವೈ, ಐ ಯು ವೈ. ವಿ ಗೆಟ್ ಎಫ್ ಡ್ಯಾಶ್ ಆಫ್ ಝಡ್ ಇಸ್ ಈಕ್ವಲ್ ಟು ಯು ಎಕ್ಸ್ ಇಸ್ ದಿಸ್ ಒನ್ ಅಲ್ವಾ, ಮೈನಸ್ ಸೈನ್ ಎಕ್ಸ್ ಇಂಟು ಕಾಸ್ ಹೈಪರ್ಬೋಲಿಕ್ ವೈ ಮೈನಸ್ ಐ ಇಂಟು ಯು ವೈ. ಯು ವೈ is this one, that is minus I into cos x into sin hyperbolic y, sin hyperbolic y. Now replace x by z and y by 0 and y by 0. We get ಏನು ಸಿಕ್ತು, we get f dash of z is equal to x by 0 and x by z and y by 0 ಅಂದರೆ ಮೈನಸ್ ಸೈನ್ z ಇಂಟು ಕಾಸ್ ಹೈಪರ್ಬೋಲಿಕ್ y, that is cos hyperbolic 0, that is just 1. This term sin, this term becomes 0, so this vanishes, imaginary part vanishes, only real part remains, that is minus sin z. ಈಗ ವಾಟ್ ಇಸ್ ದಿಸ್, ದಿಸ್ ಇಸ್ ಎಫ್ ಡ್ಯಾಶ್ ಆಫ್ ಝಡ್. ನಮಗೆ ಎಫ್ ಆಫ್ ಝಡ್ ಬೇಕು ಅಂದರೆ ಏನು ಮಾಡಬೇಕು, upon integration one can get what ಏನು ಸಿಗುತ್ತೆ ನಮಗೆ, one can get f of z is equal to integration of this one is clearly cos z plus c ಅಲ್ವಾ, cos z plus c. this is the required analytic function. ಕೊಟ್ಟಿರುವ ಫಂಕ್ಷನನ್ನು, ಕೊಟ್ಟಿರುವ ಯುನ ಹಾರ್ಮೋನಿಕ್ ಅಂತ ತೋರಿಸಿ ಅಂತ ಕೇಳಿದರು, ಹಾರ್ಮೋನಿಕ್ ಅಂತ ಹೇಳಿ ತೋರಿಸಿದ್ವು. ಮತ್ತು ಆ ಯು ಇಂದ ಒಂದು ಅನಾಲಿಟಿಕ್ ಫಂಕ್ಷನ್ನ ಕನ್ಸ್ಟ್ರಕ್ಟ್ ಮಾಡಿ ಅಂತ ಹೇಳಿದರು, ಕನ್ಸ್ಟ್ರಕ್ಟ್ ಮಾಡಿದ್ವು. ಥ್ಯಾಂಕ್ ಯು.